ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೊಸ ವ್ಲಾಗ್ಗೆ ಸ್ವಾಗತ. ಸೊ ನಾವು ಫೈನಲಿ ಬ್ಯಾಂಗ್ಳೂರ್ ಟು ಶ್ರೀನಗರ್ ಬಂದೇ ಬಿಟ್ವಿ ಬೈಕಲ್ಲಿ. ಸೊ ನಿನ್ನೆ ಬಂದು ನೈಟ್ ಹಾಲ್ಟ್ ಆಗಿದ್ವಿ. ಸೊ ಇಲ್ಲಿ ಶ್ರೀನಗರಲ್ಲಿ ಒಂದು ಹೋಮ್ ಸ್ಟೇ ಇದೆ. ಸೊ ಇದನ್ನ ಒಂದು ವಯಸ್ಸಾಗಿರೋ ಕಪಲ್ಸ್ ನಡೆಸ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಇದು ಹೋಮ್ ಸ್ಟೇ ಮನೆ, ಇದು ಲಾಡ್ಜಿಂಗ್ ಅಲ್ಲ. ಬಟ್ ಸೂಪರ್ ಆಗಿದೆ. ಅವ್ರ ಹಾಸ್ಪಿಟಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಸೊ ನೋಡಿ, ಇದು ನಾವು ಸ್ಟೇ ಆಗಿರೋ ರೂಮು ಸ್ವಲ್ಪ ಮೆಸಪ್ ಆಗಿದೆ, ಏನು ಅನ್ಕೊಬೇಡಿ. ಸೊ ಆ್ಯಕ್ಚುಲಿ ಇವಾಗ ನನ್ನ ಜೊತೆ ಬಂದಿರೋ ಗ್ರೂಪ್ ಅವರೆಲ್ಲನೂ ಆ್ಯಕ್ಚುಲಿ ಸೈಟ್ ಸೀಯಿಂಗ್ ಹೋದರು. ನಾನು 3 ಟೈಮ್ಸ್ ಬಂದಿರೋದ್ರಿಂದ ನಾನೇನು ಹೋಗಿಲ್ಲ ನೋಡೋಕ್ಕೆ. ಶಂಕರಾಚಾರ್ಯ ಟೆಂಪಲ್ಲು, ಆಮೇಲೆ ಟುಲಿಪ್ ಗಾರ್ಡನ್ನು, ಒಂದೆರಡು ಮಾಸ್ಕ್ಗಳಿದೆ. ಆಮೇಲೆ ದಾಲ್ ಲೇಕ್ ಬೇಕಂದರೆ ಸಂಜೆ ಹೋಗೋಣ, ಸೂಪರ್ ಆಗಿರುತ್ತೆ ಸನ್ಸೆಟ್ ಟೈಮಲ್ಲಿ. ಸೊ ನೋಡಿ, ಹೋಮ್ ಟೂರ್ ಮಾಡಿಸ್ತೀನಿ ನಿಮಗೆ. ಸೊ ಆ್ಯಕ್ಚುಲಿ ಇದು ಮನೆ. ಸೊ ಅಲ್ಲಿ 2 ರೂಮ್ ಇದೆ. ಇದು ಲಿವಿಂಗ್ ಏರಿಯಾ. ಬಾಕ್ಲಾಕ್ ಬಿಡೋಣ. ಸೊ ಇವಾಗ ಗಾಡಿ ವಾಶ್ ಬೇರೆ ಮಾಡೋಕ್ಕೆ ಹೋಗ್ಬೇಕು. ಸೊ ನಿಮ್ಗೆ ಆ್ಯಕ್ಚುಲಿ ಮೇಲ್ಗಡೆಯಿಂದ ತೋರಿಸ್ತೀನಿ ಬನ್ನಿ, ಔಟ್ಸೈಡ್ ವ್ಯೂ ಹೆಂಗಿದೆ ಅಂತ. ನೆಕ್ಸ್ಟ್ ಲೆವೆಲ್ ಇದೆ ಔಟ್ಸೈಡ್ ವ್ಯೂ ಮಾತ್ರ. ಅವ್ರು 2 ಪರ್ಷಿಯನ್ ಕ್ಯಾಟ್ಸ್ನು ಸಾಕಿದ್ದಾರೆ, ಇಲ್ಲೇ ಇರುತ್ತೆ ನೋಡಿ. ಕೂತ್ಕೊಂಡಿದೆ. ಇದು ಸ್ಟೋರ್ ರೂಮ್ ಥರ ಮಾಡ್ಕೊಂಡಿದ್ದಾರೆ, ಬಟ್ ಕ್ರೇಜಿ ಚೆನ್ನಾಗಿದೆ. ಸೊ ಇವಾಗ ನಾವು ಬಾಲ್ಕನಿಗೆ ಬಂದ್ವಿ. ಬಾಲ್ಕನಿ ವ್ಯೂ ಅಲ್ಲಿ ಏನೇನು ಕಾಣಿಸುತ್ತೆ ಅಂದರೆ, ಮುಂದ್ಗಡೆ ದಾಲ್ ಲೇಕು, ಶಂಕರಾಚಾರ್ಯ ಮಠ, ಆಮೇಲೆ ಅಜರ್ಬೈಜಾನ್ ಮಾಸ್ಕೋ ಎಲ್ಲ ಕಾಣಿಸುತ್ತೆ ನೋಡಿ. ಸೊ ದಿಸ್ ಈಸ್ ದ ವ್ಯೂ ಫ್ರಮ್ ಬಾಲ್ಕನಿ. ಸೊ ನೀವೇನು ನೋಡ್ತಾ ಇದ್ದೀರಾ, ಅದು ಶಂಕರಾಚಾರ್ಯ ಟೆಂಪಲ್ಲು. ಇವಾಗ ಅಲ್ಲಿ ಹೋಗಿದ್ದಾರೆ ಹುಡುಗರು. ಸೊ ಎದುರುಗಡೆ ಇರೋದೇನೆ ಅದು ದಾಲ್ ಲೇಕ್ ಅದು. ಸೊ ಮಾಸ್ಕ್ ಇದೆಯಲ್ಲ, ಅದು ಹಜರ್ಬಟ್ ಹೆಸರು. ಸೊ ನೋಡಿ, ಎಲ್ಲ ಲಾನ್ಸು. ಆ್ಯಕ್ಚುಲಿ ಸ್ನೋ ಟೈಮಲ್ಲೆಲ್ಲ ಇಲ್ಲಿ ಫುಲ್ಲು ಸ್ನೋ ಕವರ್ ಆಗಿರುತ್ತೆ. ಈ ಹೆಂಚ್ಗಳ ಮೇಲೆಲ್ಲ ಸ್ನೋ ಇರುತ್ತೆ, ಸೈಕ ಕಾಣಿಸುತ್ತೆ. ಬಟ್ ಚೆನ್ನಾಗಿದೆ. ಆಮೇಲೆ ಅವರು ಪಾಪ ನಾನೊಬ್ಬನೇ ಇದ್ದೀನಿ ಅಂದ್ಬಿಟ್ಟು ಚೆರೀಸ್ ತಂದು ಕೊಟ್ಟರು. ಅವಾಗ ತಾನೇ ಇದರಿಂದ ಕಿತ್ತು, ಪ್ಲ್ಯಾಂಟಿಂದ ಕಿಟ್ಬಿಟ್ಟು ತೊಗೊಂಬಂದಿದ್ರು. ಸಖತ್ ಫ್ರೆಶ್ ಆಗಿತ್ತು. ಸೊ ಬನ್ನಿ ಕೆಳಗಡೆ ಹೋಗೋಣ. ಆದರೆ ಅವರು ಕ್ಯಾಮ್ರಾ ಮುಂದೆ ಬಂದರೆ ನಾನು ಅವ್ರನ್ನ ಮೀಟ್ ಮಾಡಿಸ್ತೀನಿ. ಇಲ್ಲ ಅಂದರೆ ಇಫ್ ದೇ ಆರ್ ನಾಟ್ ಕಂಫರ್ಟಬಲ್ ಮೀನ್ಸ್ ಇಟ್ಸ್ ಓಕೆ. ಬಾಗಿಲು ತೆಗೆದಿದ್ದೆ, ಆಚೆ ಬಂದುಬಿಡ್ತು. ಬಾಯ್ ಬಾಯ್, ಟಾಟಾ, ಸಿ ಯು, ಡೋಂಟ್ ಕಮ್. ಸೊ ಬನ್ನಿ ಕೆಳಗಡೆ ಹೋಗೋಣ. ಸೊ ಆ್ಯಕ್ಚುಲಿ ಇದು ಬ್ರೇಕ್ಫಾಸ್ಟ್ ಸಿಟ್ಟಿಂಗ್ ಏರಿಯಾ ಆ ಕಡೆ ಎಲ್ಲ ನಾನು. ಸೊ ಅಲ್ಲೇ ನಾವು ಕೂತ್ಕೊಂಡು ಲಂಚ್ ಡಿನ್ನರ್ ಮಾಡಿದ್ದು. ಸೊ ಬನ್ನಿ ಕೆಳಗಡೆ ಹೋಗೋಣ. ಸೊ ಆಚೆ ಬಂದರೆ, ಸೊ ಇದು ಎಂಟ್ರೆನ್ಸ್ ಮನೆಗೆ. ಸೊ ಒಳಗಡೆ ಇನ್ನು ನಡ್ಕೊಂಡು ಹೋದರೆ ಆಚೆಗಡೆ ಅಲ್ಲೇ ಪಾರ್ಕಿಂಗ್ ಇದೆ. ನೈಟ್ ಬಂದ್ವಲ್ಲ, ಸ್ವಲ್ಪ ಸುತ್ತಮುತ್ತ ಏನೂ ಗೊತ್ತಾಗಿಲ್ಲ, ಫುಲ್ ಕತ್ಲೆ ಇತ್ತು. ಬಟ್ ಮಾರ್ನಿಂಗ್ ಮಾತ್ರ ವ್ಯೂ ಸೂಪರ್ ಆಗಿದೆ. ಕಾಶ್ಮೀರ್ ಇಸ್ ಆಲ್ವೇಸ್ ಬ್ಯೂಟಿಫುಲ್. ಸೊ ನೋಡಿ, ಇಲ್ಲಿ ನಿಲ್ಲಿಸಿದ್ವಿ, ಅಲ್ಲಿದೆ ಗಾಡಿ. ಸೊ ಇಲ್ಲಿದೆ. ಇವಾಗ ನಾವು ನಮ್ಮ ಕೆಲಸವನ್ನು ಶುರು ಮಾಡ್ಕೊಳ್ಳೋಣ. ಇಲ್ಲೆಲ್ಲ ಹುಡುಗರ ಗಾಡಿ ಎಲ್ಲ ನಿಲ್ಲಿಸಿದ್ರು, ಬಟ್ ಅವರು ಸೈಟ್ ಸೀಯಿಂಗ್ ಹೋಗಿದ್ದಾರೆ, ನಾನು ಒಬ್ಬನೇ ಇರೋದು. ಸೊ ನಮ್ಮ ಗಾಡಿ ಫುಲ್ ಡಸ್ಟ್ ಆಗಿಬಿಟ್ಟಿದೆ, ಎಲ್ಲ ಕಡೆ ಫುಲ್ ಗಲೀಜಾಗಿಬಿಟ್ಟಿದೆ. ಸೊ ಇವಾಗ ನಮಗೆ ಇರೋ ಕೆಲಸ ಏನಂದರೆ ಗಾಡಿ ವಾಶ್ ಮಾಡಿಬಿಟ್ಟು ಆಮೇಲೆ ನಾವು ಫ್ರೆಶ್ ಅಪ್ ಆಗೋದು ಅಷ್ಟೇ. ಸೊ ಬನ್ನಿ ಗಾಡಿ ವಾಶ್ ಮಾಡೋಣ. ಸೊ ಗಾಯ್ಸ್, ಅಲ್ಲಿ ವಾಟರ್ ಪೈಪ್ ಇದೆ, ಕೊಟ್ಟಿದ್ದಾರೆ ವಾಶ್ ಮಾಡ್ಕೊಂಬಿಡಿ ಅಂತ. ಸೊ ಆಲ್ ಸೆಟ್, ಗಾಡಿನ ವಾಶ್ ಮಾಡೋಣ. ಕಾಶ್ಮೀರಕ್ಕೆ ಬಂದು ಈ ಥರ ಕೆಲಸ ಎಲ್ಲ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಕ್ರೇಜಿ. ಸೊ ಗಾಡಿನ ಸೆಂಟರ್ ಸ್ಟ್ಯಾಂಡ್ಗೆ ಹಾಕ್ಬಿಡೋಣ.
ಸೊ ಬನ್ನಿ ವಾಟರ್ ವಾಶ್ ಮಾಡೋಣ. ಸೊ ಗಾಯ್ಸ್, ಇವಾಗ ಸೋಪು ಮಿಕ್ಸಿಂಗ್ ಆಯಿತು, ಬಕೆಟ್ ಸಿಕ್ತು, ಅಲ್ಲಿ ವರಂಡಾಲಿತ್ತು. ಕ್ಲೀನಾಗಿ ಗಾಡಿ ವಾಶ್ ಮಾಡೋದು ಕೆಲಸ. ನಾನು ನಮ್ಮ ಬೆಂಗಳೂರಲ್ಲಿ ನಮ್ಮ ಮನೆಯಲ್ಲೂ ಮಾಡಿರಲಿಲ್ಲ ವಾಶ್. ಫಸ್ಟ್ ಟೈಮ್ ಗಾಡಿ ವಾಶ್ ನಾನೇ ಮಾಡ್ತಾ ಇರೋದು ನಮ್ಮ ಗಾಡಿಗೆ. ಏನಂದರೆ ಎಲ್ಲ ಹುಡುಗರಿಗೂ ಒಂದು ಡ್ರೀಮ್ ಇರುತ್ತೆ, ಅವ್ರದ್ದೇ ಆದ ಓನ್ ಸ್ವಂತ ಬೈಕಲ್ಲಿ ಇಡೀ ದೇಶ ಸುತ್ತಬೇಕು ಅಂತ. ನಮ್ಮದೊಂದು ಸಣ್ಣ ಡ್ರೀಮ್ ಇತ್ತು ತುಂಬ ವರ್ಷಗಳಿಂದ. ಒಂದೇ ಆದ ಒಂದು ಬೈಕಲ್ಲಿ ನಾನು ಬೆಂಗಳೂರು ಟು ಲದಾಖ್ ಮಾಡಬೇಕು ಅಂತ. ಹಂಗೆ ಕನ್ಯಾಕುಮಾರಿ ಟು ಕಾಶ್ಮೀರ ಹೋಗಬೇಕು ಅಂತ ಒಂದು ಡ್ರೀಮ್ ಇತ್ತು. ಆ್ಯಕ್ಚುಲಿ ಕನ್ಯಾಕುಮಾರಿ ಮುಗಿಸಿದ್ದೀನಿ. ಸೊ ಫೈನಲ್ಲಾಗಿ ಕಾಶ್ಮೀರ್ಗೂ ಬಂದಾಯಿತು ನಮ್ಮ ಬೈಕಲ್ಲಿ, ಇದೇ ಬೈಕಲ್ಲಿ. ಕ್ರೇಜಿ ಫೀಲಿಂಗ್ಸ್. ಸೊ ಇವತ್ತಿನ ಪ್ಲ್ಯಾನ್ಸ್ ಏನಂದರೆ, ಜಸ್ಟ್ ಸೈಟ್ ಸೀಯಿಂಗ್ ಮಾತ್ರ ಮಾಡ್ತೀವಿ ಇವತ್ತೆಲ್ಲ. ನಾನು ನಾಳೆ ಕಾರ್ಗಿಲ್ ಕಡೆಗೆ ನಮ್ಮ ಪಯಣ. ಮೋಸ್ಟ್ಲಿ ಹುಡುಗರು ಬಂದು ಕ್ಲೀನ್ ಮಾಡ್ಬೋದು ಗಾಡಿಗಳನ್ನ. ಸೊ ಕಾಶ್ಮೀರಲ್ಲಿ ಈ ಟೈಮಿಗೆ ಬಂದರೆ ಏನು ನಿಮಗೆ ಅಷ್ಟೊಂದು ಕೋಲ್ಡೇ ಆಗೋಲ್ಲ. ನೋಡಿ, ನಾವು ಶಾರ್ಟ್ಸಲ್ಲಿ ಇದ್ದೀವಿ. ನಾನು ಲಾಸ್ಟ್ 2 ಟೈಮ್ಸ್ ಬಂದಾಗ ಸಿಕ್ಕಾಪಟ್ಟೆ ಎಕ್ಸ್ಟ್ರೀಮ್ ಕೋಲ್ಡ್ ಇತ್ತು. ಎಕ್ಸ್ಟ್ರೀಮ್ ಅಂದರೆ ಎಕ್ಸ್ಟ್ರೀಮ್ ಕೋಲ್ಡ್ ಇತ್ತು ಗುರು. ಫುಲ್ ಜಾಮ್ ಪ್ಯಾಕೆಡ್ ಆಗಿದ್ವಿ ಲಾಸ್ಟ್ ಟೈಮ್ ಟೂ ಟೈಮ್ಸು ಬಂದಾಗ. ಅಂದರೆ ನಾವು ಬಂದಿದ್ದು ಜನವರಿ, ಆಮೇಲೆ ಇನ್ನೊಂದು ಡಿಸೆಂಬರಲ್ಲಿ. ಈ ಪ್ರಾಪರ್ ಮಿಡ್ಡಲ್ಲಿ ಬಂದಿರಲಿಲ್ಲ. ಸೊ ಎಲ್ಲ ಥರ ಸೀಸನ್ನು ನೋಡ್ಬಿಟ್ಟಿದ್ದೀವಿ ಕಾಶ್ಮೀರ. ಬಟ್ ಯಾವ ಸೀಸನ್ ಬಂದ್ರೂ ಕಾಶ್ಮೀರ್ ಇಸ್ ಬ್ಯೂಟಿಫುಲ್. ನಮ್ಮ ಇಂಡಿಯಾಗೆ ಸೇರಿರೋದು, ಚೆನ್ನಾಗೇ ಇರುತ್ತೆ. ಸೊ ಗಾಡಿ ಎಲ್ಲ ವಾಶ್ ಆಯಿತು. ಸೊ ಗಾಡಿನ ಒಂದು ಸತಿ ಆನ್ ಮಾಡಿಬಿಡೋಣ. ಕೋಲ್ಡ್ ಸ್ಟಾರ್ಟ್ ಮಾಡಿಲ್ಲ ಬೆಳಗಿಂದ. ಸೊ ಗೈಸ್, ವಾಷಿಂಗ್ ಎಲ್ಲ ಆಯಿತು. ಇವಾಗ ಇನ್ನೇನಿದ್ರು ನಾವು ಫ್ರೆಶ್ ಅಪ್ ಆಗೋಣ. ಫ್ರೆಶ್ ಅಪ್ ಆಗಿ ಏನು ಮಾಡೋಣ ಅಂತ ಯೋಚನೆ ಮಾಡೋಣ. ಸೊ ಸಿ ಯು.